ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ಹಾಕ್ತಾ ಇದ್ದೀನಿ ನೋಡಿ. ಮೊದಲಿಗೆ ದಾರನ ಬಟ್ಟೆ ಜೊತೆ ಸೇರಿಸ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಮತ್ತು ಸ್ವಲ್ಪ ದಾರಾನ ಜಾಸ್ತಿ ತಗೊಂಡು ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ತುಂಬ ಚಿಕ್ಕದಾಗಿದೆ ಬೀಡು, ಫ್ಲವರ್ ಶೇಪಲ್ಲಿರೋ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸಾರಿ ದಾರ ಸುತ್ತಕೊಂಡು ನೋಡಿ ಕ್ರಾಸಲ್ಲಿ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಸೇರಿಸಿ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಸೇರಿಸಿ 1 ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಆಮೇಲೆ ಸೂಜಿ ಮೇಲೆ 2 ಸಾರಿ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆಟ್ ಹಾಕಿರ್ತೀವಿ ಅಲ್ವಾ, ಅದ್ರ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ಕೊಳ್ಬೇಕು. ಮತ್ತು 2 ಸೇರಿಸಿ 1 ಮಾಡಬೇಕು. ಮತ್ತು 2 ಸೇರಿಸಿ 1 ಮಾಡಬೇಕು. ಅಂದರೆ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನೋಡಿಲಿ ನಾನು 3 ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ವ ಬೇಸಲ್ಲಿ, ಅದ್ರ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡಬೇಕು. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. 3 ತ್ರಿಬಲ್ ಕ್ರೋಶೆಟ್ ಆಗಿದ್ಮೇಲೆ 3 ಚೈನ್ ಹಾಕ್ಕೊಂಡು ನೋಡಿ 1 2 3 ಚೈನ್ ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಬೇಸಲ್ಲಿ ಬೀಡಿಗೆ ಸೇರಿಸಿ ಹಾಕಿರ್ತೀವಿ ಅಲ್ವಾ, ಆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ವಾ ಬೇಸಲ್ಲಿ ಬೀಡ್ಗೆ ಸೇರಿ ಹಾಕಿರ್ತೀವಿ ಅಲ್ವಾ, ಅದ್ರ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿ 1 ಮಾಡ್ತಾಯಿದ್ದೀನಿ. ಮತ್ತೆ 2 ಸೇರಿ 1 ಮಾಡ್ತಾಯಿದ್ದೀನಿ. ಮತ್ತೆ 2 ಸೇರಿ 1 ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತೆ 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ ನೋಡಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆಟ್ 3 ಟೈಮ್ಸ್ ಆಯಿತು. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ವಾ ಬೇಸಲ್ಲಿ ಬೀಡ್ಗೆ ಸೇರಿ ಹಾಕಿದ್ದು, ಆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡ್ಮೇಲೆ ನೋಡಿ 2 ಸಾರಿ ಸೂಜಿ ಮೇಲೆ ದಾರ ತೊಗೊಳ್ಬೇಕು. ನಂತರ ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು 2 1 ಮಾಡ್ಕೊಳ್ಬೇಕು. ಮತ್ತು 2 1 ಮಾಡ್ಕೊಳ್ಬೇಕು. ಮತ್ತು 2 1 ಮಾಡ್ಕೊಳ್ಬೇಕು ನೋಡಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡಿದ್ದೀನಿ. ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ತಂದಿದ್ದೀನಿ. ಅಂದರೆ ಸೂಜಿ ಮೇಲೆ 3 ದಾರ ಆಗುತ್ತೆ. ಆಮೇಲೆ 2 1 ಮಾಡಬೇಕು. ಮತ್ತು 2 1 ಮಾಡಬೇಕು. ಮತ್ತು 2 1 ಮಾಡಬೇಕು. ಮತ್ತು 3rd ಟೈಮ್ ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ ನೋಡಿ. 3 ಪೆಟಲ್ಸ್ ಬಂತು. ಅರ್ಥ ಆಗಿದೆ ಅಲ್ವಾ ಫ್ರೆಂಡ್ಸ್? ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು ನೋಡಿ. ಇವಾಗ 3rd ತ್ರಿಬಲ್ ಕ್ರೋಶೆಟ್ ಆಗಿದ್ಮೇಲೆ ನಾನು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ ಮಾಡಿದ ಮೇಲೆ 4 ಚೈನ್ ಹಾಕ್ಕೊಂಡು ಮತ್ತು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು. ಇದೇ ಥರ ಆರ್ಚ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಿಮಗೆ ಕುಚ್ಚು ಬೇಡ ಅಂದರೆ, ಕುಚ್ಚು ಬೇಕು ಅಂತಂದರೆ ಒಂದು ಆರ್ಚ್ ಹಾಕಿ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಇದೇ ಆರ್ಚ್ ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ಇದೇ ಥರ 2 ಆರ್ಚ್ ಹಾಕಿ ಮಿಡ್ಲಲ್ಲಿ 4 ಚೈನ್ ಲಾಕ್ ಮಾಡಬೇಕು. ಅಂದರೆ ಅಲ್ಲಿ ನಾವು ಕುಚ್ಚು ಕಟ್ಟೋದಕ್ಕೆ 2 ಆರ್ಚ್ ಹಾಕಿ ಒಂದು ಕುಚ್ಚು ಕಟ್ಬೋದು. 1 ಆರ್ಚ್ ಹಾಕಿ 1 ಕುಚ್ಚು ಕಟ್ಬೋದು ನೋಡಿ. ನಾನು 2 ಆರ್ಚ್ ಹಾಕಿ 1 ಕುಚ್ಚು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.